ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವೈಟಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಗೆ ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿನ್ನೆ ನಮ್ಮ ಮನೆಯಲ್ಲಿ ನಮ್ಮ ಹಸು ಕರು ಹಾಕಿದ್ದು, ಹಾಗಾಗಿ ಆ ಒಂದು ಪುಟಾಣಿನ ಮಾತಾಡಿಸ್ತಾ ನಿಮಗೂ ತೋರಿಸೋಣ ಅಂತ ಹೇಳಿ ವಿಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಕೂಡ ಬೆಳಗಿನ ಫ್ರೆಶ್ ಅಪ್ ಆದೆ. ಹಾಗೆ ಮನೆ ಬಾಗಿಲಲ್ಲೇ ಕರುನ ಕಟ್ಟಾಕಿದ್ರು. ಹಾಗಾಗಿ ಆ ಕರು ನೋಡಿದ ತಕ್ಷಣ ಒದ್ದಾಡಬೇಕು ಅನಿಸ್ತಿದೆ, ಅಷ್ಟು ಕ್ಯೂಟಾಗಿರುತ್ತೆ ಅದು. ಸ್ವಲ್ಪ ಹೊತ್ತು ಅದನ್ನು ಆಟ ಆಡಿಸ್ಬಿಟ್ಟು ಹೋಗೋಣ ಅಂತೇಳಿ ಆಚೆ ಬಂದಿದ್ದೆ. ಹಾಗೆ ಮನೇಲಿ ಸಾಕಿರೋ ಪ್ರಾಣಿಗಳಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಈ ಬೇಬಿ ಅನಿಮಲ್ಸ್ಗಳಂತೂ ತುಂಬ ಅಂದರೆ ತುಂಬಾ ಇಷ್ಟ ನನಗೆ. ನಾನು ಚಿಕ್ಕವಳಿದ್ದಾಗಿಂದನೂ ನಮ್ಮ ಮನೇಲಿ ದನ ಕರುಗಳನ್ನ ಸಾಕಿದ್ದಾರೆ. ತುಂಬ ಪ್ರಾಣಿಗಳನ್ನ ಸಾಕಿದ್ದಾರೆ. ಮೇಕೆ, ಕುರಿ, ದನ, ಎಮ್ಮೆ, ಆಡು, ಈ ರೀತಿ ಬೆಕ್ಕು, ನಾಯಿ ಎಲ್ಲ ಮನೇಲಿ ಇರ್ತಿದ್ವು. ಸೊ ಈ ಥರದ್ದೆಲ್ಲ ಸಾಕಿದ್ರು ನಮ್ಮ ಮನೇಲಿ ಮುಂಚೆ. ಆವಾಗಿಂದನೂ ಎಲ್ಲ ಪ್ರಾಣಿಗಳ ಜೊತೆ ನಾನು ಆಟ ಆಡ್ತಿದ್ದೆ. ಜಾಸ್ತಿ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗಿ ಆಟ ಆಡೋದಕ್ಕಿಂತ ಈ ಪ್ರಾಣಿಗಳ ಜೊತೆ, ಈ ಬೇಬಿ ಅನಿಮಲ್ಸ್ಗಳ ಜೊತೆನೇ ನಾನು ಜಾಸ್ತಿ ಆಟ ಆಡ್ತಿದ್ದಿದ್ದು. ಬೆಕ್ಕಿನ ಮರಿಗಳು, ನಾಯಿ ಮರಿಗಳು, ಹಾಗೆ ಈಗ ಹಸು ಕರುಗಳು, ಈ ಥರ ಪುಟ್ಟು ಪ್ರಾಣಿಗಳ ಜೊತೆನೇ ಏನೋ ಒಂಥರ ಮುದ್ದಾಗಿರುತ್ತೆ ಅದ್ರ ಫೇಸು. ಮತ್ತು ಅವು ಕೂಡ ನಮ್ಮ ಜೊತೆ ಆಟ ಆಡೋದಕ್ಕೆ ಟ್ರೈ ಮಾಡ್ತವೆ. ಈ ನಾಯಿ ಮರಿಗಳಾಗ್ಬೋದು ಅಥವಾ ಬೆಕ್ಕಿನ ಮರಿಗಳು, ಇವೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತವೆ ನಮ್ಮ ಜೊತೆ. ನಾವು ಅವನ್ನ ಚೆನ್ನಾಗಿ ಆಟ ಆಡಿಸ್ತಾ ಹಾಗಾಗಿ ತುಂಬ ಇಷ್ಟ ಆಗುತ್ತೆ ನನಗಂತೂ. ಹಾಗಾಗಿ ನನಗೆ ಇವಾಗೂ ಅಷ್ಟೇ ಇಷ್ಟ ನನಗೆ ಪ್ರಾಣಿಗಳ ಜೊತೆ, ಮನೇಲಿ ಸಾಕಿರೋ ಅಂಥ ಪ್ರಾಣಿಗಳ ಜೊತೆ ಆಟ ಆಡೋದಕ್ಕೆ. ಹಾಗೆ ಬೆಳಗ್ಗೆ ಆಚೆ ಬಂದು ನೋಡಿದ ತಕ್ಷಣ ಮಾತಾಡಿಸ್ಬೇಕು, ಮುದ್ದು ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ಅಷ್ಟೊಂದು ಚೆನ್ನಾಗಿತ್ತಲ್ಲ ಕರು. ನಾನು ನಿನ್ನೆ ಹಾಕಿರೋ ಕರು ತುಂಬ ಆ್ಯಕ್ಟಿವ್ ಆಗಿ ಚೆನ್ನಾಗಿತ್ತು. ಹಾಗೆ ಹಸು ನೆನ್ನೆ ಕರು ಹಾಕಿದ್ರಿಂದ ಹಸುನ ಹೊಲ್ದ ಹತ್ರ ಓಡ್ಕೊಂಡು ಹೋಗೋದು ಬೇಡ ಅಂತೇಳಿ ಮನೆಗೇ ಹುಲ್ಲೆಲ್ಲ ತಂದಿದ್ರು ಅಪ್ಪಾಜಿ. ಹಾಗಾಗಿ ಇವತ್ತು ಒಂದೆರಡು ದಿವಸ ಕರು ಹಾಕಿದ್ಮೇಲೆ ಮನೇಲೇ ಅದಕ್ಕೆ ಹುಲ್ಲು ಹಾಕಿ ಮೇಯಿಸ್ತೀವಿ. ಹೊಲ್ದ ಹತ್ರ ಎಲ್ಲ ಓಡ್ಕೊಂಡು ಹೋಗಲ್ಲ. ಒಂದೆರಡು ದಿನ ಆದಮೇಲೆ ಹೊಲ್ದ ಹತ್ರ ಓಡ್ಕೊಂಡೋಗಿ ಮೇಯಿಸ್ತಾರೆ. ಹಾಗಾಗಿ ಇಲ್ಲೇ ತಂದು ಹುಲ್ಲು ಹಾಕಿದ್ದಾರೆ. ಹಾಗೆ ನನ್ನ ಚಿಕ್ಕ ಮಗಂದಂತೂ ಬಟ್ಟೆಗಳು ಡೈಲಿ ಒಂದು ರಾಶಿಯಷ್ಟು ಸುಸು ಬಟ್ಟೆಗಳೇ ಇರುತ್ತೆ ಅವನವು. ಡೇ ಮತ್ತು ನೈಟ್ 2 ಟೈಮೂ ನಾನು ಡೈಪರ್ನ ಯೂಸ್ ಮಾಡಲ್ಲ. ಸೊ ಈ ರೀತಿ ಬಟ್ಟೆಗಳನ್ನ ಯೂಸ್ ಮಾಡೋದ್ರಿಂದ ಒಂದು ರಾಶಿ ಬಟ್ಟೆಗಳು ಹಾಗೆ ಆಗ್ತವೆ, ಮಕ್ಕಳು ಬಟ್ಟೆಗಳು ಅಂದಮೇಲೆ. ಹಾಗಾಗಿ ಮಗು ಬಟ್ಟೆ ಅಂತೂ ತುಂಬ ಬೀಳ್ತವೆ. ನಮ್ಮಮ್ಮ ಬೆಳಗ್ಗೆನೇ ಎದ್ದೆಲ್ಲ ಒಗೆದಾಕ್ಬಿಟ್ಟಿದ್ರು. ಹಾಗೆ ನಾನಂತೂ ಪಾಪು ಎದ್ದೊಳ್ತು ಅಂತ ಹೇಳಿ ಒಳಗೆ ಬಂದರೆ, ನನ್ನ ಮಗ ಅಂತೂ ಬೆಳಗ್ಗೆಯಿಂದ ಆ ಕರು ಬಿಟ್ಟು ಬರ್ತಾನೆ ಇರಲಿಲ್ಲ. ಅದ್ರ ಜೊತೆನೇ ಆಟ ಆಡ್ತಿದ್ದ. ಸೊ ನಾನು ಅವನ್ನೇ ನೋಡ್ಕೊಂಡು ಕುಂತಿದ್ದೆ. ಅದ್ರ ಹತ್ರ ಒಬ್ಬೊಬ್ಬನೇ ಮಾತಾಡಿಕೊಂಡು ನಂತರನೇ ಒಬ್ಬೊಬ್ಬನೇ ಮಾತಾಡ್ಕೊಂಡು ಒಂದೇ ಆಡ್ತಿತ್ತು ಅದ್ರ ಜೊತೆ ಪಾಪ. ಹಾಗಾಗಿ ಅವನು ಪಾಡಿಗೆ ಅವನ ಹೆಂಗೋ ಆಟ ಆಡ್ತಿದ್ದಾನೆ ಅಂತೇಳಿ ನಾನು ಕೂಡ ಸುಮ್ಮನೆ ಹಾಗೆ ವಿಡಿಯೋ ಮಾಡ್ತಾ ಇದ್ದೆ. ಹಾಗೆ ಅವನ ಜೊತೆ ಆಟ ಆಡೋದಕ್ಕೆ ಯಾರೂ ಇಲ್ಲ ಅಂದಾಗ ಅವನಂತೂ ಒಬ್ಬೊಬ್ಬನೇ ಲೋನ್ಲಿ ಫೀಲ್ ಮಾಡ್ಕೊತಿರ್ತಾನೆ. ಸೊ ನನಗಂತೂ ಇವಾಗ ಪಾಪ ಆಗಿರೋದ್ರಿಂದ ಅವನ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಾಗಲಿ, ಟೈಮ್ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗಾಗಿ ಕರು ಜೊತೆ ಆಟ ಆಡ್ಕೊತ ಟೈಮ್ ಪಾಸ್ ಮಾಡ್ಕೊತಿದ್ದಾನೆ. ಹಾಗೆ ಇಲ್ಲಿ ನನ್ನ ಮಗಂದು ಫಸ್ಟ್ ಮಂತ್ದು ಫೋಟೋಶೂಟ್ ಮಾಡೋಣ ಅಂಥೇಳಿ ಫಸ್ಟ್ 1 ಮಂತ್ ಕಂಪ್ಲೀಟ್ ಆಗಿದೆ. ಹಾಗಾಗಿ ಈ ರೀತಿ ಒಂದು ಎಲೆಗಳನ್ನ ತರಿಸ್ಕೊಂಡಿದ್ದೆ. ಏಕೆಂದರೆ ಇದರಲ್ಲಿ ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಏಕೆಂದರೆ ಚಿಕ್ಕ ಚಿಕ್ಕ ಎಲೆಗಳಿದ್ವು ಅದರಲ್ಲಿ, ಹಾಗಾಗಿ ಚೆನ್ನಾಗಿರುತ್ತೆ ಅಂತೇಳಿ. ಆ್ಯಂಡ್ ಇದಂತೂ ಬೇಲಿಗಳಲ್ಲಿ ರೋಡ್ ಸೈಡಲ್ಲೆಲ್ಲ ಬಿಟ್ಟಿರುತ್ತೆ ಗಿಡದಲ್ಲಿ. ಸೊ ಇದ್ರದ್ದು ಹೆಸ್ರು ಅಂತ ನಂಗೆ ಗೊತ್ತಿಲ್ಲ, ನಿಮ್ಗೆ ಯಾರು ಗೊತ್ತಿದ್ರೆ ಹೇಳಿ. ಇದು ಸೊಪ್ಪೆಲ್ಲ ಹಾಡಿಗೆಲ್ಲ ಕಿತ್ತಾಕ್ತಿರ್ತಾರೆ. ಸೊ ನಾವು ಹಳ್ಳಿಲಿ ಇರೋದ್ರಿಂದ ಏನೋ ಒಂದು ತಂದು ಮಾಡ್ಕೊತಿದ್ದೀನಿ ಈ ಥರ. ಸೊ ಈ ಥರ ಎಲೆ ಸಿಟಿಲಿದ್ದರೆ ಇದು ಸಿಗಲ್ಲ ಅಲ್ವಾ. ಏನಾದರೂ ಒಂದು ಡೆಕೋರೇಷನ್ ಮಾಡೋದಕ್ಕೆ, ಥೀಮ್ಗೆ ಒಂದು ಥಾಟ್ ಏನು ಓಡ್ತಾ ಇರಲ್ಲ ನಮ್ಮ ಮೈಂಡಿಗೆ. ಹಾಗಾಗಿ ನಾನು ಇದನ್ನು ನೋಡಿದಾಗ ಅನ್ನಿಸ್ತು ಇದರಲ್ಲಿ ಏನಾದರೂ ಮಾಡ್ಬೋದಲ್ವಾ ಫಸ್ಟ್ ಮಂತಲ್ಲಿ ಅಂತೇಳಿ. ಸಿಂಪಲಾಗೆ ಮಾಡ್ಕೊಳ್ಳೋಣ ಅಂಥೇಳಿ. ನನಗೂ ಕೂಡ ಅಷ್ಟೊಂದು ಎಫರ್ಟ್ ಯೋಚನೆ ಮಾಡಿ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಏನೋ ಅಷ್ಟು ಇದಿರಲಿಲ್ಲ. ಸೊ ನಮ್ಮಮ್ಮ ಬಟ್ಟೆ ಒಣಗಾಕಿದ್ರು. ಮಳೆ ಬರೋ ಥರ ಇತ್ತು, ತುಂಬ ಗಾಳಿ ಬರ್ತಾಯಿತ್ತು. ಹಾಗಾಗಿ ಬಟ್ಟೆ ಎಲ್ಲ ಎತ್ಕೊತಾ ಇದ್ದಾರೆ.
ಹಾಗೆ ಈ ಥರ ಚಿಕ್ಕ ಚಿಕ್ಕ ಎಲೆಗಳು. ನನ್ನ ಮಗ ಬೇರೆ ಮನಗಿದ್ದ, ಸೊ ಅವನು ಎದ್ಮೇಲೆ ಅವನ್ನ ರೆಡಿ ಮಾಡಿ ಅದಾದಮೇಲೆ ಫೋಟೋಶೂಟ್ ಮಾಡೋಣ ಅಂತೇಳಿ ಫಸ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ, ಆಮೇಲೆ ಅವನ್ನ ಎದ್ಮೇಲೆ ಅವನನ್ನು ರೆಡಿ ಮಾಡಿ ಫೋಟೋಸ್ ತೆಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಈ ಕಡೆ ಸೊಪ್ಪೆಲ್ಲ ಬಿಡಿಸಿ ಎತ್ತಿಕ್ಕೊಂಡಿದ್ದೀನಿ. ಅಮ್ಮ ಬೆಳಗ್ಗೆನೇ ಎಣ್ಣೆ ಸ್ನಾನ ಮಾಡಿಸಿ ಮಲಗಿಸಿದ್ರಿಂದ ಚೆನ್ನಾಗಿ ನಿದ್ದೆ ಮಾಡಿದ್ದಾನೆ, ಎದ್ದೊಳ್ತಿರ್ಲಿಲ್ಲ. ನಿದ್ದೆ ಚೆನ್ನಾಗಾದ್ಮೇಲೆ ಎದ್ಮೇಲೆ ಮಾಡೋಣ ಅಂತೇಳಿ ನಾನು ಈ ಕಡೆ ರೆಡಿ ಮಾಡ್ಕೊತಾ ಇದ್ದೆ. ಸೊ ಈ ರೀತಿ ಅಷ್ಟೇ ಸಿಂಪಲಾಗಿ ಫಸ್ಟ್ ಮಂತ್ ಅಂತ ಬರೆದು ಎಲೆಲಿ ಚಿಕ್ಕ ಚಿಕ್ಕ ಎಲೆ ಅಲ್ವಾ, ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಅಂತೇಳಿ ಈ ರೀತಿ ಬರಿತಾ ಇದ್ದೀನಿ. ಇಷ್ಟೇ. ಇನ್ನು ನೋಡಿ ಪುಟ್ಟ ಪುಟ್ಟ ಎಲೆಗಳು, ಅದರಲ್ಲಿ ಈ ರೀತಿ ಬರ್ಕೊತಾ ಇದ್ದೀನಿ ಫಸ್ಟ್ ಮಂತ್ ಅಂತ ಹೇಳಿ. ಸೊ ಈ ರೀತಿ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಅವ್ನು ರೆಡಿ ಆದಮೇಲೆ ಅವನ್ನ ಕರ್ಕೊಬಂದು ಮಲಗಿಸಿ ಫೋಟೋಸ್ ಎಲ್ಲ ತಗೊಬೇಕು. ಹಾಗೆ ನಮ್ಮವ್ವ ಅಂತೂ ಸೈಡಲ್ಲಿ ಕೂತ್ಕೊಂಡು ನೋಡ್ತೀರಿ, ಏನು ರೆಡಿ ಮಾಡ್ತಾವಳೆ ಸೊಪ್ಪೆಲ್ಲ ತಗೊಂಡು ಅಂತೇಳಿ. ಆಮೇಲೆ ಗೊತ್ತಾಯ್ತು ಅವ್ರಿಗೆ ಮಗುದು ಫೋಟೋ ತೆಗಿಯೋಕ್ಕೆ ರೆಡಿ ಮಾಡವಳೆ ಅಂತೇಳಿ. ಹಾಗೆ ಇಲ್ಲಿ ನನ್ನ ಮಗನೂ ಕೂಡ ರೆಡಿ ಮಾಡಿದ್ದೀನಿ. ಸೊ ಅವನು ಕೂಡ ಫೀಡಿಂಗ್ ತೊಗೊಂಡು ಮತ್ತೆ ಮಲ್ಕೊಂಬಿಟ್ಟ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಒಂದು 1/2 ಅವರ್ 1 ಅವರ್ ಆದಮೇಲೆ ಮತ್ತೆ ಅವನ್ನ ಎಬ್ಸೋಕ್ಕೆ ಟ್ರೈ ಮಾಡಿದ್ರೆ ತುಂಬ ನಿದ್ದೆ ಟೈಮು, ಯಾಕೆಂದರೆ ತುಂಬ ನಿದ್ದೆ ಮಾಡ್ತಾರೆ ಮಕ್ಕಳು. ಒಂದು 3 ತಿಂಗಳು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಹಾಗಾಗಿ ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು ಎಬ್ಬಿಸ್ಕೊಂಡು ಕರ್ಕೊಬಂದು ಮಲಗಿಸ್ಬಿಟ್ಟೆ. ಫಸ್ಟು ಫೋಟೋಸ್ ಎಲ್ಲ ತಕ್ಕೊಂಬಿಡೋಣ ಅಂತೇಳಿ. ನಮ್ಮ ಅಜ್ಜಿ ಹೆಲ್ಪ್ ಮಾಡ್ತಾ ಇದ್ರು ಸೈಡಲ್ಲಿ ಕೂತ್ಕೊಂಡು. ನನಗೆ ಹಿಡ್ಕತೀನಪ್ಪ, ತಾ ರೋಸ್ ಕೊಡ್ತೀನಿ, ಇಟ್ಕೊಳ್ಳೋದ. ಹಾಂ ಎತ್ತ ರೋಸು ಗುಂಡು. ಗುಂಡಪ್ಪ ಎತ್ತಲ್ಲ, ರೋಸ್ ಎತ್ತಿಡ್ಕ ಬಿಡ್ತಾವನು. ಓಯ್ ಗುಮ್ಮಣ, ಇಲ್ಲೋಡು, ಇಲ್ಲಿ ಚಿನಿ ಯಾಕೆ ನೋಡುತ್ತೆ. ಯಾಕೆ ನೋಡ್ತಾ ಓ ಗುಂಡಪ್ಪ ತಲೆ ನಟ ನಗ ನೋಡಲ್ಲಿ ನಗ, ಅಯ್ಯ ನಗ ನಗ. ಅಯ್ಯೋ ಸ್ಮೈಲ್ ಪ್ಲೀಸ್, ಸ್ಮೈಲ್ ಪ್ಲೀಸ್. ಅಯ್ಯೋ ಸೊ ಈ ರೀತಿ ಫಸ್ಟ್ ಮಂತ್ದು ಫೋಟೋಶೂಟ್ ಮುಗೀತು. ನಮ್ಮ ಅಜ್ಜಿ ಹೆಲ್ಪ್ ಮಾಡಿದ್ರು ಸೈಡಲ್ಲಿ ಕೂತ್ಕೊಂಡು, ಪಾಪು ಮಾತಾಡಿಸ್ಕೊಳ್ತಾ ಕೈಗೆ ರೋಸೆಲ್ಲ ಕೊಡೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಇದಿಷ್ಟು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಆ್ಯಂಡ್ ಇಷ್ಟು ಹೇಳ್ತಾ ವ್ಲಾಗ್ನ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್. ಬಾಯ್.